ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಆನ್ಲೈನ್ ಪ್ರಾರ್ಥನೆ ಮನವಿಗಳಿಗೆ ನಮ್ಮ ಇದನ್ನು ತಿರುಗಿಸೋಣ. ಮೊದಲನೇದಾಗಿ ಈಗ ಅವರ ಮಗಳು ನರ ಇನ್ಫೆಕ್ಷನ್ ಇಂದ ಬಳಲ್ತಿರೋದುಂಟು. ಈಗ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಕರ್ತನು ಅವರ ಮಗಳನ್ನ ಮುಟ್ಟುವ ಹಾಗೆ, ಸ್ವಸ್ಥಪಡಿಸುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅದೇ ನಂತರ ಸ್ವರೂಪ ಅವರು ಬೀದರಿಂದ ನಮಗೆ ರಿಕ್ವೆಸ್ಟ್ ಅನ್ನು ಕಳಿಸಿದ್ರು. ಆ ಸ್ವರೂಪ ಸಿಸ್ಟರ್ಗೆ ಮದುವೆ ಆಗುವ ಹಾಗೆ, ಅವರ ಏಜ್ ಎಷ್ಟಿದೆ, ಅವರ ಪರಿಸ್ಥಿತಿ ಏನಿದೆ, ಅವರ ಮನೆಯಲ್ಲಿರುವ ಪರಿಸ್ಥಿತಿ ಏನಿದೆ ನಮಗೆ ಗೊತ್ತಿಲ್ಲ. ಕರ್ತನು ಅವರ ಮದುವೆಯ ಒಂದು ಆ ಏಜ್ಗೆ ತಕ್ಕ ಹಾಗೆ ಅವರಿಗೆ ಒಂದು ಸಂಗಾತಿಯನ್ನು ಕೊಡುವ ಹಾಗೆ, ಒಳ್ಳೆ ದೇವರ ಮಗನನ್ನು ಕೊಡುವ ಹಾಗೆ, ಕರ್ತನು ಅವರನ್ನು ಆಶೀರ್ವಾದ ಮಾಡುವ ಹಾಗೆ, ಈ ಎರಡು ವಿಚಾರಗಳಿಗೋಸ್ಕರವಾಗಿ ಈ ಸಮಯದಲ್ಲಿ ಜೇಮ್ಸ್ ಅಂಕಲ್ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಸಭಾ ಕರ್ತನೆ, ಗೀತಾ ಮಗಳನ್ನ ಸ್ವಾಮಿ ಕರ್ತನೆ, ಅವರ ಮಗಳನ್ನ ಸ್ವಾಮಿ ಸಮರ್ಪಿಸಿಕೊಟ್ಟಿದಾಗ ಆ ಮಗಳಲ್ಲಿ ಸ್ವಾಮಿ ಕರ್ತನೆ ನರಗಳಲ್ಲಿ ಆಗಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಸ್ವಾಮಿ ಸರಿಪಡಿಸಿ ರಾಜ, ಆ ನರನಾಡಿಗಳಲ್ಲಿ ಸ್ವಾಮಿನ ಪರಿಶುದ್ಧ ರಕ್ತ ಕರ್ತನೆ ಅಲ್ಲಿ ಆಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ನರಗಳು ಸ್ವಾಮಿ ಕರ್ತನೆ ಸ್ವಲ್ಪ ಎಲ್ಲವೂ ಸ್ವಾಮಿ ಕರ್ತನೆ ನಾಮದಲ್ಲಿ ಕರ್ತನೆ ಸ್ವಲ್ಪ ಗುಣಮುಖ ಬಂದಿ ರಾಜ, ಮಗಳು ಎಂದಿನ ರೀತಿಯಲ್ಲಿ ಸ್ವಾಮಿ ನಾರ್ಮಲ್ಗೆ ಬರುವ ಹಾಗೆ ರಾಜ, ಸ್ವಲ್ಪ ನಿನ್ನ ನಾಮನ್ನು ಸ್ವಾಮಿ ಕರ್ತನೆ ಪ್ರಚುರಪಡಿಸುವ ಹಾಗೆ ರಾಜ, ಸ್ವಲ್ಪ ಅದ್ಭುತವನ್ನು ಸ್ವಾಮಿ ಆ ಮಗಳ ಜೀವಿತ ನೀವು ತಾನು ಮಾಡ್ಬೇಕಲ್ಲ ಪ್ರಾರ್ಥನೆ ಮಾಡ್ತಾರೆ ರಾಜ. ಅಷ್ಟೇ ಕರ್ತನೆ ಸ್ವಲ್ಪ ಕರ್ತನೆ ಒಬ್ಬಂಟಿಗಳನ್ನು ಸ್ವಾಮಿ ಸಂಸಾರಿಗಳನ್ನು ಮಾಡುತ್ತೇನೆ ತಾನು ಮಾಡೋ ದೇವರು ಸ್ವಾಮಿ ಸ್ವಲ್ಪ ಹೇಳಿ ಸ್ವಾಮಿ ಕರ್ತನೆ ಸ್ವರೂಪ ಬರುವ ಸಿಸ್ಟರ್ ಕರ್ತನೆ ಮದುವೆ ಕಾರ್ಯ ಸ್ವಾಮಿ ಕರ್ತನೆ ಸ್ವಲ್ಪ ಕರ್ತನೆ ಮಾಡಲು ಶಕ್ತರಾದ ದೇವರು ಸ್ವಾಮಿ. ಮುಂದಿನ ದಿನ ಮಾರಲು ಸ್ವಾಮಿ ಕರ್ತನೆ ಆ ಮದುವೆ ಕಾರ್ಯ ಸ್ವಾಮಿ ಶೀಘ್ರ ಸ್ವಾಮಿ ತಕ್ಕ ವರವನ್ನು ಸ್ವಾಮಿ ಕರ್ತನೆ ಸಿಕ್ಕುವ ಹಾಗೆ ರಾಜ, ಎಸಪ್ಪ ಒಂದು ಕ್ರೈಸ್ತಿಯ ಕುಟುಂಬವಾಗಿ ಮಾರ್ಪಾಡು ಹೊಂದುವ ಹಾಗೆ ರಾಜ, ಆ ಕುಟುಂಬದಲ್ಲಿ ಕರ್ತನೆ ಸ್ವಲ್ಪ ನಿನ್ನ ನಾಮ ಮಹಿಮೆ ಇಳಿಯುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಸಪ್ಪ ಈ ಮದುವೆ ಕಾರ್ಯ ಸ್ವಾಮಿ ನೀವು ನೆರವೇರಿಸಿಕೊಡ್ಬೇಕಾಗಿ ಪ್ರಾರ್ಥಿಸಿದ ರಾಜ. ಸ್ವಲ್ಪ ಈ ಎರಡು ಕರ್ತನೆ ವಿಜ್ಞಾಪನೆಗೆ ಸ್ವಾಮಿ ನೀವು ಸದುತ್ತರ ಕೊಟ್ಟು ಸ್ವಾಮಿ ಕರ್ತನೆ ಈ ಒಂದು ಕುಟುಂಬಗಳಲ್ಲಿ ಸ್ವಾಮಿ ಕರ್ತನೆ ಹರ್ಷದ ಆನಂದವನ್ನು ಸ್ವಾಮಿ ಸೂಚಿಸಬೇಕಾದ್ರೆ ಪ್ರಾರ್ಥನೆ ಮಾಡ್ತಾರೆ. ಈ ಎರಡು ಕಾರ್ಯಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ವಿರೋಧಿ ಸೈತಾನ ಶಕ್ತಿಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ಆ ಕುಟುಂಬದಲ್ಲಿ ಅದ್ಭುತ ಕಾರ್ಯ ಮಾಡಿ ಮಹಿಮಂತ ಸ್ವಾಮಿ. ಈ ಎಲ್ಲಾ ಪ್ರಾರ್ಥನೆಗಳು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾಮಕ್ಕೆ ಸ್ತೋತ್ರವಾಗಿ. ಈ ಸಮಯದಲ್ಲಿ ಸುಧಾ ಸಿಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರಿಗೆ ಸಂತಾನ ಆಗುವ ಹಾಗೆ, ಮಗು ಆಗುವ ಹಾಗೆ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬದಲ್ಲಿ ಅವರ ಗಂಡ ಮತ್ತು ಅವರ ಬಾಯಿ ಒಂದು ಸಮಾಧಾನ ಸ್ಥಾಪಿಸಲ್ಪಡುವ ಹಾಗೆ, ಕರ್ತನು ನಡೆಸುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಮೊರೆ ಇಡೋಣ. ಅದೇ ರೀತಿಯಲ್ಲಿ ಗೀತಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೆಂಗಳೂರಿನಿಂದ ನಮ್ಗೆ ರಿಕ್ವೆಸ್ಟ್ ಅನ್ನು ಕಳಿಸಿದ್ದಾರೆ. ಅವರ ತಾಯಿ ಕ್ಯಾನ್ಸರ್ ಇಂದ ಬಳಲ್ತಿರೋದಂತೂ ಕ್ಯಾನ್ಸರ್ ರೋಗದಿಂದ ಗುಣ ಹೊಂದುವ ಹಾಗೆ, ಮತ್ತು ಅವರ ಆಸ್ತಿ ವಿಚಾರದಲ್ಲಿ ಅನೇಕ ಮೋಸ ನಡೀತಿದೆ ಅಂತ ಅನ್ಕೊಂಡು ಹೇಳ್ತಿರೋದಂತೂ ಕರ್ತನ ಅವರಿಗೆ ಬಿಡುಗಡೆಯನ್ನು ಕೊಡುವ ಹಾಗೆ, ಈ ಎರಡು ವಿಚಾರಗಳಿಗೋಸ್ಕರವಾಗಿ ಈ ಸಮಯದಲ್ಲಿ ಪಲ್ಲವಿ ಸಿಸ್ಟರ್ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ರಾಜ, ಈ ಮುಂಚಾನೆ ವೇಳೆ ನಿನ್ನ ಪಾದ ಸನ್ನಿಧಾನಕ್ಕೆ ಕೂಡಿ ಬರಲು ಕೊಟ್ಟ ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸಪ್ಪ, ಈ ಪತ್ರದಲ್ಲಿ ಬರೆದಿರುವಂತ ಈ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನ ಸ್ವಾಮಿ ನಿನ್ನ ಪಾದದಲ್ಲಿ ಒಪ್ಪಿಸಿಕೊಟ್ಟ ಏನಪ್ಪ ದೇವರಾತ್ಮನೆ, ನಿನ್ನ ಕೃಪಾಸನದ ಮುಂದೆಯೂ ಅಪ್ಪ, ನಿನ್ನ ಸಿಂಹಾಸನದ ಮುಂದೆಯೂ ಅಪ್ಪ, ನಿನ್ನ ಮುಂದೆಯೂ ನಾವು ಬಂದಿದ್ದೇವೆ ಕರ್ತನೆ. ಅಪ್ಪ, ನಮ್ಮ ಪ್ರಾರ್ಥನೆ ಆಲಿಸಿರಿ ಕರ್ತನೆ, ಅಂಗೀಕರಿಸಿರಿ ಯೇಸಪ್ಪ, ಸದುತ್ತರವನ್ನ ದಯಪಾಲಿಸಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ತಿದ್ದೇನೆ ಸ್ವಾಮಿ. ಅಪ್ಪ, ಸುಧಾ ಸಿಸ್ಟರ್ಗಾಗಿ ಸ್ತೋತ್ರ ಕರ್ತನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲವು ನೀನು ಕೊಟ್ಟ ಬಹುಮಾನವೇ ಆಗಿದೆ ಕರ್ತನೆ. ಅಪ್ಪ, ಆ ಮಕ್ಕಳಿಗೆ ಒಂದು ಮಗುವನ್ನು ನೀನು ಅನುಗ್ರಹಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಕರ್ತನೆ. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡುವುದಾದರೆ ತಂದೆ ತನ್ನ ದಯಪಾಲಿಸುವನೆಂಬುದಾಗಿ ನೀವು ವಾಗ್ದಾನ ಮಾಡಿದೀಯಾ. ಯೇಸುವೆ, ನಿನ್ನ ನಾಮದಲ್ಲಿ ನಾವು ಕೇಳ್ತಾ ಇದ್ದೇವೆ ಕರ್ತನೆ. ನೀವು ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಒಂದು ಮಗುವನ್ನ ಕೊಟ್ಟು ಕರ್ತನೆ ಆ ಗಂಡ ಹೆಂಡತಿಯ ಮಧ್ಯದಲ್ಲಿ ಅಪ್ಪ, ಅವರ ಕುಟುಂಬಗಳ ಮಧ್ಯದಲ್ಲಿ ಒಂದು ಸಮಾಧಾನಕರವಾದ ಜೀವಿತ, ಒಂದು ಸಮಾಧಾನವನ್ನು ನೀನು ಅನುಭವಿಸಬೇಕಾಗಿ ನಾವು ಕೇಳಿಕೊಳ್ತೇವೆಪ್ಪ. ನೀನು ಸಮಾಧಾನದ ಪ್ರಭುವಾಗಿದ್ದೀರಲ್ಲ ಕರ್ತನೆ. ಆ ಕುಟುಂಬದಲ್ಲಿ ಸಮಾಧಾನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಕರ್ತನೆ ನೆಲೆಗೊಳ್ಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನಪ್ಪ. ಅಪ್ಪ, ಒಬ್ಬ ಕ್ಯಾನ್ಸರ್ ಪೇಷಂಟ್ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವರೇ. ರೋಗಿಗಳನ್ನ ವಾಸಿ ಮಾಡಿ ಹೊಸ ಜೀವನವನ್ನ ತಂದು ಕೊಡುವ ನನ್ನ ದೇವರೇ, ಸಮಸ್ತ ರೋಗವನ್ನೇ ವಾಸಿ ಮಾಡಲು ಶಕ್ತನಾದ ನನ್ನ ದೇವರೇ. ಹೇಳಿಕೆಯಲ್ಲ ಯೇಸಪ್ಪ, ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ರೋಗಿಗಳಿಗೆ ಸ್ವಸ್ಥತೆಯನ್ನು ಕೊಡ್ತಾನೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆ ದಿನ ಗಲಿಲಾ ಎಂಬ ಊರಿನಲ್ಲಿ ನಾನಾ ತರದ ರೋಗಗಳನ್ನ, ನಾನಾ ತರದ ಬೇನೆಗಳನ್ನ ಮುಟ್ಟಿ ಗುಣಪಡಿಸಿದ ನನ್ನ ದೇವರೇ, ಆ ಮಗಳ ರೋಗವನ್ನು ಮುಟ್ಟಿ ಗುಣಪಡಿಸಿದ ದೇವರೇ. ಆ ಕ್ಯಾನ್ಸರ್ ರೋಗಗಳು ಯೇಸುವಿನ ನಾಮದಲ್ಲಿ ಕರ್ತನೆ ನೀಗಿ ಹೋಗಲಿ ಕರ್ತನೆ. ಎಲ್ಲ ರೋಗದ ಕಣಗಳು
ಯೇಸುವಿನ ನಾಮದಲ್ಲಿ ಆ ವ್ಯಕ್ತಿಯನ್ನ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಅವರ ಆಸ್ತಿ ವಿಚಾರದಲ್ಲಿ ಅವರಿಗೆ ಅನ್ಯಾಯವಾಗಿರುವುದು ಉಂಟು ಕರ್ತನೆ. ಅವರೆಲ್ಲರ ಆಸ್ತಿ ಅವ್ರ ಕೈ ಸೇರುವಾಗೆ ನಿನ್ನ ಕೃಪಾ ಕಟಾಕ್ಷವನ್ನ ಚಾಚಬೇಕಾಗಿ ಕೇಳಿಕೊಳ್ತಾ ಇದ್ದೇನಪ್ಪ. ಭೂಮಿಯಲ್ಲಿರುವ ಸಮಸ್ತವು ಎಲ್ಲವೂ ನಿನ್ನದೇ ಆಗಿದೆ ಕರ್ತನೆ. ಅಪ್ಪ, ಮಗಳಿಗೆ ನ್ಯಾಯ ಸಿಗುವಾಗೆ ಸ್ವಾಮಿ ನೀನು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆಗಳ ವಿರುದ್ಧವಾಗಿ ಹೋರಾಡುವ, ಕಾರ್ಯ ಮಾಡುವ, ತಂತ್ರ ಮಾಡುವ ಎಲ್ಲ ವಿರೋಧಿ ಸೈತನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಿನ್ನ ನಾಮದಲ್ಲಿ ಬಂಧಿಸಿ ಮುರಿದು ಹಾಕಿದ್ದಕ್ಕಾಗಿ ಸ್ತೋತ್ರ. ನಂಬಿಕೆಯಿಂದ ಪ್ರಾರ್ಥಿಸಿ ಕೇಳಿ ಹೊಂದಿದ್ದೆ ನನ್ನ ಜೀವವುಳ್ಳ ತಂದೆ. ಒಬ್ಬ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಾಲದಿಂದ ಅವರಿಗೆ ಬಿಡುಗಡೆಯನ್ನ ಕರ್ತನ ದಯಪಾಲಿಸುವ ಹಾಗೆ. ಮತ್ತು ಎರಡನೇದಾಗಿ ಸೌಂದರ್ಯ ಸಿಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡೋಣ. 2 ಬಾರಿ ಅವರಿಗೆ ಗರ್ಭಪಾತ ಆಗಿದೆ. ಅವರ ಮನೆಯಲ್ಲಿ, ಅವರ ಗಂಡನ ಮನೆಯಲ್ಲಿ, ತಾಯಿ ಮನೆಯಲ್ಲಿ ಎಲ್ಲ ಕಡೆ ಕೂಡ ಅವ್ರಿಗೆ ಒಂಥರ ಹಿಂಸೆ ಆಗ್ತಿರೋದುಂಟು. ಯಾಕಂತಂದ್ರೆ ಮಗು ಆಗ್ತಿಲ್ಲ ಅನ್ನುವಂತ ಹಿಂಸೆ ಅವರಿಗೆ ಕೊಡ್ತಿರೋದುಂಟು. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಈ 3ನೇ ಸಾರಿ ಆಕೆ ಗರ್ಭವತಿ. ಯಾವಾಗ್ಲೂ ಕೂಡ ಒಂದು ಈಗ ಲಾಸ್ಟ್ ಮಂತ್ 5th ಮಂತ್ಗೆ ಆಕೆ ಫೋನ್ ಮಾಡಿದ್ರು. ಆಕೆ ನಾನು ಟೆಸ್ಟ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ನಾರ್ಮಲ್ ಬರುವ ಹಾಗೆ ಪ್ರಾರ್ಥನೆ ಮಾಡ್ರಿ ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡಿಸಿರೋದುಂಟು. ಕರ್ತನು ಅವರ ಡೆಲಿವರಿ, ಅವರ ಒಂದು ಏನು ಈ ಪ್ರೆಗ್ನೆನ್ಸಿ ಇರುವ ಟೈಮಲ್ಲಿ ಮಗುವಿಗೂ ತಾಯಿಗೂ ಏನು ಆಗದ ಹಾಗೆ, ಡೆಲಿವರಿ ಟೈಮಲ್ಲೂ ಅಷ್ಟೇ ಯಾವುದೇ ತೊಂದರೆ ಸಮಸ್ಯೆಗಳು, BP ಆಗ್ಲಿ ಯಾವುದೇ ಒಂದು ಆರೋಗ್ಯದ ಏರುಪೇರುಗಳು ಆಗದ ಹಾಗೆ ಕರ್ತನು ಕಾಪಾಡುವ ಹಾಗೆ ಈ 2 ವಿಚಾರಗಳಿಗೋಸ್ಕರವಾಗಿ ಈ ಸಮಯದಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ತಾನೆ. ಸ್ವಾಮಿ, ನಾವು ನಂಬಿಕೆಯಿಂದ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ನಮ್ಮ ವಿಜ್ಞಾಪನೆಗೆ ಸದುದ್ರವನ್ನು ದಯಪಾಲಿಸುವ ದೇವರ ನೀವಾಗಿದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ನೀನು ನಂಬಿದಾಗ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿದೆ ಸ್ವಾಮಿ. ನಾವು ನಂಬುತ್ತೇವೆ ಸ್ವಾಮಿ. ಈ ಸಹೋದರಿಗೆ ಕರ್ತನೆ ಸಾಲದಿಂದ ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರ ಸ್ವಾಮಿ. ಆಕೆ ಯಾವ ವಿಷಯವಾಗಿ ಸಾಲ ಮಾಡಿಕೊಂಡಿದ್ದಳು ಸ್ವಾಮಿ, ಆ ಸಾಲದಿಂದ ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರ ಸ್ವಾಮಿ. ಅದಕ್ಕೋಸ್ಕರ ಅವಳಿಗೆ ಬೇಕಾದ ಜ್ಞಾನವನ್ನ ದಯಪಾಲಿಸುತ್ತೇನೆ. ಸಾಲವನ್ನ ತೀರಿಸುವುದಕ್ಕೆ ಕರ್ತನೆ ಆಕೆಗೆ ಶಕ್ತಿಯನ್ನ ನೀನು ಅನುಗ್ರಹಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯಾವ ವಿಷಯಕ್ಕಾಗಿ ಸಾಲ ಮಾಡಿಕೊಂಡಿದ್ದಾಳೋ ಸ್ವಾಮಿ, ಆ ವಿಷಯವನ್ನ ಸ್ವಾಮಿ ನೀನು ಆಕೆಗೆ ಮನವರಿಕೆ ಮಾಡಿಕೊಡು ಸ್ವಾಮಿ. ಆ ಸಾಲವನ್ನ ಹೇಗೆ ತೀರಿಸಬೇಕೆಂಬುದಾಗಿ ಆ ಮಗಳಿಗೆ ನೀವು ಹೇಳಿಕೊಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅದಕ್ಕೆ ಬೇಕಾದ ಎಲ್ಲವನ್ನ ನೀನು ಅನುಗ್ರಹಿಸಿಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಸಾಲದ ಆ ಒಂದು ಬಂಧನದಿಂದ ಆಕೆಗೆ ಬಿಡುಗಡೆಯನ್ನು ಕೊಟ್ಟು ಸಮಾಧಾನವನ್ನು ಉಂಟು ಮಾಡುವುದಕ್ಕಾಗಿ ಹಾಗೆಯೇ ಕರ್ತನೆ ಈ ಒಂದು ಪರಿಶುದ್ಧವಾದ ವೇಳೆಯಲ್ಲಿ ಸ್ವಾಮಿ ಸೌಂದರ್ಯ ಅವರಿಗೆ 2 ಬಾರಿ ಗರ್ಭಪಾತವಾಗಿದೆ ಎಂಬುದಾಗಿ ನಾವು ಕೇಳಿರುವುದುಂಟು ಸ್ವಾಮಿ. ಈಗ ಆಕೆ 3ನೇ ಬಾರಿ ಗರ್ಭವತಿ ಆಗಿರುವುದುಂಟು ಸ್ವಾಮಿ. ಕರ್ತನೆ ಆ ಗರ್ಭದಲ್ಲಿ ಏನೇನು ನ್ಯೂನ್ಯತೆಗಳಿದೆಯೋ ಸ್ವಾಮಿ, ಅದು ನಮಗೂ ಗೊತ್ತಿಲ್ಲ ಸ್ವಾಮಿ. ಅದು ಮನುಷ್ಯರಿಗೆ ಗೊತ್ತಾಗದಂತ ಕರ್ತನೆ ಗರ್ಭದ ವಿಷಯ ಆಗಿದೆಯಲ್ಲ ಸ್ವಾಮಿ, ಅದು ನಿನಗೊಬ್ಬನಿಗೆ ಮಾತ್ರವೇ ಗೋಚರವಾಗಿದೆ. ಮರೆಯಾಗಿದ್ದೆಲ್ಲವೂ ಕರ್ತನೆ ನಿನಗೊಬ್ಬನಿಗೆ ಮಾತ್ರವೇ ಗೋಚರವಾಗ್ತದೆ ಸ್ವಾಮಿ. ಆ ಎಲ್ಲ ನ್ಯೂನ್ಯತೆಗಳನ್ನು ಯೇಸುವೆ ಈಗಲೇ ವಾಕ್ಯವನ್ನು ದೂತನೆಂಬಲ್ಲಿ ಕಳುಹಿಸಿಕೊಟ್ಟು ಆ ತೆಗೆದು ಹಾಕುವುದಕ್ಕಾಗಿ ಸ್ತೋತ್ರ. ವೈದ್ಯರಲ್ಲಿ ಘನವೈದ್ಯನು ನೀನಾಗಿದೆ ಕರ್ತನೆ. ಹೌದು ಸ್ವಾಮಿ, ವೈದ್ಯರಿಗೂ ತಿಳಿಯದಂತದ್ದನ್ನ ನೀನು ಬಲ್ಲಾತನಾಗಿದೆಯ ಸ್ವಾಮಿ. ಅದನ್ನ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಗರ್ಭಫಲ ಅದು ಯೆಹೋವನ ಅನುಗ್ರಹ ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ. ಹೌದು ಕರ್ತನೆ, ಆ ಮಗಳಿಗೆ ನೀನು ಅನುಗ್ರಹಿಸಿಕೊಡುವುದಕ್ಕಾಗಿ ಸ್ತೋತ್ರ. ಆಗುತ್ತಿರುವ ಎಲ್ಲ ಅವಮಾನದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿಮ್ಮನ್ನು ಆಡಿಕೊಳ್ಳುವವರ ಮುಂದೆ ನಗೋರ ಮುಂದೆ ಜಾರಿ ಬೀಳದಾಗಿ ನಾನು ಕಾಯ್ತೇನೆ ಎಂಬುದಾಗಿ ಸ್ವಾಮಿ. ಅದೇ ಪ್ರಕಾರ ಕರ್ತನೆ ಆ ಮಗಳ ನೀನು ಕಾಯುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀನು ನಂಬಿದಾಗ ದೇವರ ಮಹಿಮೆಯನ್ನು ಕಾಣು ಎಂಬುದಾಗಿ ಸ್ವಾಮಿ. ನಂಬಿಕೆ ಕಡಿಮೆ ಆಗಿದ್ದರೆ ಸ್ವಾಮಿ ನಂಬಿಕೆಯನ್ನು ಹೆಚ್ಚಿಸು. ಯಾಕಂದ್ರೆ ಕರ್ತನೆ ನೀನು ಸರ್ವಶಕ್ತನಾದ ದೇವರು, ನಿನ್ನ ಕೈಲಿ ಆಗದೇ ಇರುವಂತದ್ದು ಒಂದೂ ಇಲ್ಲ ಎಂಬುದಾಗಿ ಆ ಮಗಳು ನಂಬುವಂತೆ ನಿಮ್ಮ ಸಹಾಯದ ಹಸ್ತವನ್ನು ಚಾಚಿ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಪ್ರಾರ್ಥನೆಯನ್ನ ನಂಬಿಕೆಯಿಂದ ಬೇಡಿ ಹೊಂದ್ಕೊಂಡು ಬಂದಿರ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಶ್ರೀದೇವಿಯವರನ್ನ ಕರ್ತನ ಕರಗಳಿಗೆ ಒಪ್ಪಿಸೋಣ. ಅವರಿಗೆ ಸೊಂಟ ನೋವು ಇರೋದುಂಟು. ಕರ್ತನ ಸೊಂಟ ನೋವಿಂದ ಅವರಿಗೆ ಬಿಡುಗಡೆ ಕೊಡುವ ಹಾಗೆ. ಮತ್ತು ಎರಡನೇದಾಗಿ ಒಬ್ಬರ ತಂದೆ ಪ್ರಾರ್ಥನಾ ರಿಕ್ವೆಸ್ಟ್ ಅನ್ನ ಕಳಿಸಿರೋದುಂಟು. ಅವರ ಮಗ ಏನಂದ್ರು ಕೂಡ ಓದ್ತಾ ಇಲ್ಲ. ತನ್ನದನ್ನ ಅವರ ಬುದ್ಧಿವಂತಿಕೆಗೋಸ್ಕರವಾಗಿ ಜ್ಞಾನಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡೋಣ. ಈ 2 ವಿಚಾರಗಳಿಗೋಸ್ಕರವಾಗಿ ಈ ಸಮಯದಲ್ಲಿ ಮೋಸಂಕಲ್ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಬೋದು. ತಂದೆ, ನಿನಗೆ ಸ್ತೋತ್ರವಾಗಿ ರಾಜ. ಆರೋಗ್ಯದಾಯಕನಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಈ ಪ್ರಾರ್ಥನೆ ಮಾಡಲು ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡ್ತಿದ್ದೇವೆ ರಾಜ. ಅಪ್ಪ ಮಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತಿದ್ದೇವೆ ರಾಜ. ಆ ಮಗಳನ್ನು ಮುಟ್ಟು ತಂದೆ, ಆ ಮಗಳ ಆರೋಗ್ಯವನ್ನು ನೀನು ಕಾಪಾಡಬೇಕಾದ ಮರೆ ಇಟ್ಟಿದ್ದೇವೆ ರಾಜ.
ಮಗಳಲ್ಲಿ ಏನೇನು ಕೊರತೆಗಳಿದೆ ಇವೆಲ್ಲವನ್ನಪ್ಪ ಸ್ವಾಮಿ ನೀನು ಸುಧಾರಿಸಬೇಕಾಗಿ ಮರೆ ಇಟ್ಟಿದ್ದೇವೆ ರಾಜ. ಯಾರಿಂದಲೂ ಯಾವುದೇ ರೀತಿ ಕೊರತೆ ಬರದಾಗೆ ಮಳದಿಂದ ಆಶೀರ್ವಾದ ಮಾಡಬೇಕಾಗಿ ನಿನ್ನಲ್ಲಿ ಮರೆ ಇಟ್ಟಿದ್ದೇವೆ ರಾಜ. ಹಾಲೆಲೂಯಾ ಯೇಸಪ್ಪ, ಹಾಲೆಲೂಯಾ. ಅಪ್ಪ ನಿನ್ನ ಮಗಳಾದ ಶ್ರೀದೇವಿಯನ್ನು ನಿನ್ನ ಮುಟ್ಟಬೇಕಾಗಿ ನಿನ್ನ ಮೊರೆ ಇಟ್ಟಿದ್ದೇವೆ ರಾಜ. ಅಪ್ಪ ಆರೋಗ್ಯದಾಯಕನಾಗಿರುವ ನಮ್ಮ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. ಹಾಲೆಲೂಯಾ. ಅಪ್ಪ ಮಗಳ ಆರೋಗ್ಯದಲ್ಲಿ ಏನೇನು ವ್ಯತ್ಯಾಸಗಳಿದೆಯಪ್ಪ ಸ್ವಾಮಿ, ಅವೆಲ್ಲವನ್ನು ನಿನ್ನ ಮುಟ್ಟಬೇಕಾಗಿ ನಿನ್ನ ಮೊರೆ ಇಟ್ಟಿದ್ದೇವೆ ರಾಜ. ಆ ಮಗಳು ಸೊಂಟದ ನೋವಿನಿಂದ ಬಳಲ್ತಿರೋದು ಉಂಟು ದೇವೇಸಪ್ಪ. ಅವಳ ಮಗಳ ಜೀವಿತದಲ್ಲಿ ಯಾವುದೇ ರೀತಿ ಆರೋಗ್ಯ ವ್ಯತ್ಯಾಸವಾದಾಗ ನೀನು ಕಾರ್ಯ ಮಾಡಬೇಕಾಗಿ ನಿನ್ನ ಮೊರೆ ಇಟ್ಟಿದ್ದೇವೆ ರಾಜ. ಹಾಲೆಲೂಯಾ. ಆ ಮಗಳಪ್ಪ ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ನಿನ್ನ ಬಲವನ್ನು ಹೊಂದಿಕೊಂಡು ಜೀವಿಸುವ ಹಾಗೆ ನೀನು ಕಾರ್ಯ ಮಾಡಬೇಕಾಗಿ ನಿನ್ನ ಮೊರೆ ಇಟ್ಟಿದ್ದೇವೆ ರಾಜ. ಆ ಮಗಳನ್ನು ನೀನು ಈಗಲೇ ಅಪ್ಪ ನೀನು ಎದ್ದಿಸಬೇಕಾಗಿ ನಿನ್ನ ಮೊರೆ ಇಟ್ಟಿದ್ದೇವೆ ರಾಜ. ಹಾಲೆಲೂಯಾ. ಅಪ್ಪ ಈ ಪ್ರಾರ್ಥನೆ ಮಾಡಲು ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರವಾಗಲಿ ರಾಜ. ಈ ಪ್ರಾರ್ಥನೆಯನ್ನು ಆಶೀರ್ವದಿಸು, ಬಲಪಡಿಸು ತಂದೆ. ಮೌನೇಶ್ ನಿನ್ನ ಕರಗಳಿಗೆ ಆತನ ಕರಗಳಿಗೆ ಒಪ್ಪಿಸೋಣ. ಅವರ ರಿಕ್ಷಾ ಬಿಸ್ನೆಸ್ ಚೆನ್ನಾಗಿ ನಡೆಯುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ರವಿಕುಮಾರ್ ಅವರ ಕರ್ತನ ಕರಗಳಿಗೆ ಒಪ್ಪಿಸೋಣ. ಇವರು ತುಮಕೂರಿಂದ ನಮಗೆ ರಿಕ್ವೆಸ್ಟ್ ಮಾಡಿದೀವಿ, ಯಾವುದೇ ಸಭೆಗೆ ಹೋಗ್ತಾ ಇಲ್ಲ, ನಾವು ಒಂದ್ಸಾರಿ ನಮ್ಮ ಸಭೆಗೆ ಬನ್ರಿ ಅನ್ಕೊಂಡು ನಾವು ಅದನ್ನ ಇನ್ವೈಟ್ ಮಾಡಿದ್ವಿ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ದೇವರವರಿಗೆ ಸಮಯ ಅವಕಾಶವನ್ನು ಒದಗಿಸಿ ಕೊಡುವ ಹಾಗೆ ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದುಂಟು ಮತ್ತು ಸಾಲ ಇರೋದುಂಟು. ಅವರಿಗೆ ಬಿಡುಗಡೆಯನ್ನ ಕರ್ತನು ಕೊಡುವ ಹಾಗೆ ಈ ಸಮಯದಲ್ಲಿ ಮೋನೇಶ್ ಅವರಿಗೂ ಅವರ ರಿಕ್ಷಾ ಬಿಸ್ನೆಸ್ಗೂ ಮತ್ತು ರವಿಕುಮಾರ್ ಅವರ ಆರೋಗ್ಯದ ಸಮಸ್ಯೆ ಮತ್ತು ಒತ್ತಡ ಮತ್ತು ಸಾಲದಿಂದ ಬಿಡುಗಡೆ ಆಗುವುದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಪುನೀತ ಸಿಸ್ಟರ್ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಂಡು. ಹೌದು ಸ್ವಾಮಿ ಕಥನೆ ಕಥನೆ ಈ ಕೊಟ್ಟಂತ ಕೃಪೆಗಾಗಿ ಹೌದು ಸ್ವಾಮಿ ಕಥನೆ ಸ್ವಲ್ಪ ನಾವೆಲ್ಲ ಕಥನೆ ಚಿಕ್ಕ ಹಿಂದಾಗಿ ನಾವೆಲ್ಲ ಬಂದಿರೋದು ಕಥನೆ ಪ್ರಾರ್ಥನೆ ವಿಜ್ಞಾಪನೆ ನಿನ್ನ ಹೆಸರ ಮೇಲೆ ನಾವು ಮಾಡ್ತೇವೆ ಸ್ವಾಮಿ ಕಥನೆ ಯೇಸುವಿನ ನಾಮದಲ್ಲಿ ಕಥನೆ ಸ್ವಲ್ಪ ಕಥನೆ ನಾಮದ ಹೇಳಿಕೊಳ್ಳುವವರೆಗೆ ಎಲ್ಲರೂ ಕಥೆ ಬಿಡುಗಡೆ ಉಂಟು ರಾಜ. ಹೌದು ಕಥನೆ ನಾಮದ ಮುಖಾಂತರ ಇಲ್ಲಿರುವಂತ ಪ್ರತಿಯೊಬ್ಬ ಜನರಿಗೆ ಬಿಡುಗಡೆಯನ್ನು ಕೊಡಬೇಕಂತ ಪ್ರಾರ್ಥನೆ ಮಾಡ್ತೀನಿ ರಾಜ. ಹೌದು ಸಭೆಯ ಸಮಯದಲ್ಲಿ ಕಥನೆ ಒಬ್ಬ ತಂದೆ ಕಥನೆ ಮಗನ ವಿದ್ಯಾಭ್ಯಾಸಕ್ಕಾಗಿ ಕಥೆ ನಮಗೆ ಮೊರೆ ಕೊಟ್ಟಿರೋದು ಕಥನೆ ಅಪ್ಪ ಮಗನ ಮುಟ್ಟು ಕಥನೆ ಸ್ವಲ್ಪ ಹೌದು ರಾಜನೇ. ಅಪ್ಪ ಮಗನಿಗೆ ಬೇಕಾದೆಲ್ಲ ಬುದ್ಧಿವಂತಿಕೆಯನ್ನು ಸ್ವಾಮಿ, ಅಪ್ಪ ವಿದ್ಯಾಭ್ಯಾಸಕ್ಕೆ ಬೇಕಾದೆಲ್ಲ ಪವರ್ ಅನ್ನ ಕಥೆ ಸ್ವಲ್ಪ ಕಾನ್ಸಂಟ್ರೇಷನ್ ಪವರ್ ಅನ್ನ ಕಥೆ ನಮ್ಮ ಮಗನಿಗೆ ಕೊಡ್ಬೇಕು. ಅಪ್ಪ ನೀವು ವಾಕ್ಯ ಹೇಳ್ತೀರ ಸ್ವಾಮಿ, ಜ್ಞಾನಿಗಳನ್ನ ಆಚರಿಸೋಸ್ಕರ ಸ್ವಲ್ಪ ಜ್ಞಾನಹೀನರ ಆರಿಸಿಕೊಂಡು ಇದನ್ನ ಸ್ವಾಮಿ ಮಗನಿಗೆ ಸ್ವಾಮಿ ಯಾವ್ಯಾವ ಸಮಸ್ಯೆಗಳಿದೆಯೋ ಕಥನೆ ಎಲ್ಲ ಸಮಸ್ಯೆಗಳ ಮಗನಿಗೆ ಬಿಡುಗಡೆ ಕೊಡಬೇಕಾಗಿ ನಾಮದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ರಾಜ. ಹೌದು ಕಥನೆ ಸ್ವಲ್ಪ ದಿವ್ಯ ಸಮಯದಲ್ಲಿ ಕಥನೆ ಸ್ವಲ್ಪ ಮಾನೇಶ್ ಬೆದರನ್ನು ಕೃಪಾಸಕ್ಕೆ ಒಪ್ಪಿಸಿಕೊಡ್ತಿದ್ದೇನೆ. ಕಥನೆ ರಿಕ್ಷಾ ಬಿಸ್ನೆಸ್ ಮಾಡ್ತಾ ಇದ್ದು ಕಥನೆ ಸ್ವಲ್ಪ ಹೌದು ಕಥನೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಆಗುವಂತೆ ಕಥನೆ ಸ್ವಲ್ಪ ಯೇಸುವಿನ ನಾಮದಲ್ಲಿ ಬರುವಂತ ಎಲ್ಲ ಪ್ರಯಾಣಿಕರು ಕಥನೆ ಯಾವುದೇ ಕಿರಿಕ್ ಮಾಡದ ರೀತಿಯಲ್ಲಿ ಒಳ್ಳೆ ಬಿಸ್ನೆಸ್ ಆಗುವಂತೆ ಸ್ವಲ್ಪ ಯೇಸುವಿನ ನಾಮದಲ್ಲಿ ಕಥೆ ನಾವು ಕಥನೆ ಆ ಮಗನಿಗೆ ಒಳ್ಳೆ ಬಿಸ್ನೆಸ್ ಅನ್ನ ಕಥೆ ಅನುಗ್ರಹಿಸಿಕೊಡ್ಬೇಕಾಗಿ ನಾವು ಮಗ ನಿಮ್ಮ ನಂಬಿರೋದು ಉಂಟು ಕಥೆ ಸ್ವಲ್ಪ ಹೌದು ಅತನೇ ಆ ನಂಬಿಕೆಯನ್ನು ಸ್ವಾಮಿ ಕಥೆನೆ ಸ್ವಲ್ಪ ದೃಢಪಡಿಸಬೇಕಾಗಿ ಪ್ರಾರ್ಥನೆ ದಿನ ಮಾಲಕತಿನ ಮಗನ ಆಲಯಕ್ಕೆ ಬರುವಂತೆ ಸ್ವಾಮಿ ಏನಾರ ಕಥೆ ಸ್ವಂತ ರಕ್ಷಕಾಗಿ ಸೇವಿಸುವಂತೆ ಸ್ವಾಮಿ ಸಾಯದ ಹಸ್ತವನ್ನು ಚಾಚಬೇಕಾಗಿ ಹೌದು ಕಥೆ. ಅದೇ ರೀತಿ ಕಥೆ ಸ್ವಲ್ಪ ರವಿಕುಮಾರ್ ಬ್ರದರ್ ಕೃಪಾಸಕೊಪ್ಪಿಸಿಕೊಳ್ತೇನೆ. ಕಥೆ ನನಗೆ ಆರೋಗ್ಯದ ಸಮಸ್ಯೆ ಇರೋದುಂಟು ಸ್ವಲ್ಪ ಅನೇಕ ಸಾಲಗಳಲ್ಲಿ ಬಿದ್ದಿರೋದುಂಟು ಕಥೆ ಸ್ವಲ್ಪ ರಚನೆ ಅಪ್ಪ ಧೂಳಿನಲ್ಲಿ ಮಣ್ಣಲ್ಲಿ ಕೆಸರು ಬಿದ್ದ ನಮ್ಮನ್ನು ಕಥನೆ ಮೇಲೆ ಕೆತ್ತಿದ ನನ್ನ ದೇವರೇ ಈ ದಿನ ಸ್ವಾಮಿ ರವಿಕುಮಾರ್ ಬ್ರದರ್ ನೀವು ಎತ್ತಬೇಕಾಗಿ ನಾವು ಪ್ರಾರ್ಥನೆ ಹೌದು ಕಥನೆ ಸ್ವಲ್ಪ ಅವ್ರು ನಂಬಿರೋದುಂಟು ಕಥನೆ ಸ್ವಲ್ಪ ಹೌದು ರಾಜನೇ ಸ್ವಲ್ಪ ಅವ್ರ ಕಥೆ ಇನ್ನೂ ನಂಬಿಕೆ ದೃಢವಾಗುವಂತೆ ಸ್ವಾಮಿ ಅಪ್ಪ ಯೇಸು ಒಬ್ಬರ ಸತ್ಯ ದೇವರಂತೆ ಕಥನೆ ಸ್ವಲ್ಪ ಅವ್ರು ತಿಳಿದುಕೊಂಡು ಆಲಯಕ್ಕೆ ಬರುವಂತೆ ಸ್ವಾಮಿ ಸಾಲದ ಹಸ್ತವನ್ನ ಚಾಚು ಕಥನೆ ಸ್ವಲ್ಪ ಹೌದು ರಾಜರಪ್ಪ ನನ್ನ ನಂಬಿದ ನೀವು ಕಥನೆ ಇನ್ನು ಮುಂದೆ ಸಾಲ ತೆಗೆದುಕೊಳ್ಳೋದ ಸಾಲ ಕೊಡುವಿರಾಗಿದ್ದೀರ ಅದೇ ರೀತಿಯಲ್ಲಿ ಕಥನೆ ಮುಂದೆ ಸ್ವಲ್ಪ ಸಾಲ ಕೊಡುವಂತೆ ಕಥನೆ ಕೃಪೆನ ಅನುಗ್ರಹಿಸಿ ಕೊಡು ಕಥನೆ ಸ್ವಲ್ಪ ಅವ್ರಿರುವಂತ ಎಲ್ಲ ಟೆನ್ಷನ್ಸ್ ಗಳನ್ನ ಎಲ್ಲ ನೋವುಗಳನ್ನು ಸ್ವಾಮಿ ಕತೆ ನೀನು ತೆಗೆದು ಹಾಕ್ಬೇಕಾಗುತ್ತೆ ಚಿತ್ತವನ್ನು ಯೆಹೋವನ ಮೇಲಾಗಿ ನಿಶ್ಚಿಂತೆಯಾಗಿರುವಂತ ಕಥನೆ ಆ ವಾಕ್ಯದ ಮುಖಾಂತರ ಸ್ವಾಮಿ ರವಿಕುಮಾರ್ ಅವರಿಗೆ ಇರುವಂತ ಎಲ್ಲ ಸಮಸ್ಯೆಗಳಿಂದ ಎಲ್ಲ ರೋಗಗಳಿಂದ ಕಥೆ ಸ್ವಲ್ಪ ಎಲ್ಲ ಸಾಲಗಳಿಂದ ಎಲ್ಲ ಬೇನೆಗಳಿಂದ ಕಥೆ ಈ ದಿನ ಸ್ವಾಮಿ ಬಿಡುಗಡೆ ಗೋಚರ ಮಾಡ್ತಾರೆ ಆಶೀಸ್ ಬಲಪಡಿಸಕತ್ತ ಹೆಸರಲ್ಲಿ ಎಲ್ಲ ಪ್ರಾರ್ಥನೆ ಬೇಡಿ ಗೀತಾ ಸಿಸ್ಟರ್ನ ಕರ್ತನ ಕರಗಳಿಗೆ ಒಪ್ಪಿಸೋಣ. ಇವರು ಸುಮಾರು 1-2 ತಿಂಗಳ ಹಿಂದೆ ಗೊಳ್ಳಂತ ಕಳ್ಕೊಂಡು ಹತ್ಕೊಂಡು ನಮಗೆ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನ ಕೊಟ್ಟಿರೋದುಂಟು. ಒಂದು ಕಡೆ ದೇಹವೆಲ್ಲ ಅವರಿಗೆ ರೋಗ, ಅವ್ರಿಗೆ ಯಾರೋ ಒಬ್ರು ರೋಗ ಇದೆ ಅಂತ ಅನ್ಕೊಂಡು ಅವರ ಬಾಡಿನ ಏನೋ ಯಾವ್ದ್ರಲ್ಲಿ ಕಟ್ಟೆ ಹಾಕ್ಬೇಕು ಅಂತ ಅನ್ಕೊಂಡು ಏನೋ ನೂಲಲ್ಲಿ ಯಾವ್ದ್ರಲ್ಲೂ ಇದರಲ್ಲಿ ಕಟ್ಟೆ ಹಾಕಿ ಕುತ್ತಿಗೆ ತನಕ ಕಟ್ಟಾಕಿದ್ರೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಎದುರಾಗಿರೋ ಸಮಯದಲ್ಲಿ ಮತ್ತೆ ಅವ್ರು ಯಾರೋ ಬಂದು ಅದನ್ನ ಬಿಚ್ಚಿದ್ರಂತೆ. ಆ ನಂತರ ಇವರಿಗೆ ಒಂದು ಕಡೆ ದೇಹದಲ್ಲಿ ಸಮಾಧಾನ ಇಲ್ಲ, ಇನ್ನೊಂದು ಕಡೆ ತನ್ನ ಭವಿಷ್ಯ ಮಗುವಿನ ಚಿಂತೆ, ಇನ್ನೊಂದು ಕಡೆ ಜೊತೆಯಲ್ಲಿರೋ ಗಂಡ ನೋಡಿದ್ರೆ ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಕರ್ತನು ಎಲ್ಲ ಸಮಾಧಾನವನ್ನು ಅವರಿಗೆ ಕೊಡುವ ಹಾಗೆ, ಆರೋಗ್ಯವನ್ನ ಕೊಡುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ.
ಎರಡನೇದಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ವೆಂಕಟೇಶ್ ಅವರ ಮಕ್ಕಳು ಇಬ್ಬರನ್ನ, ಸಿಂಚನ್ ಮತ್ತು ಸ್ನೇಹ ಅವರನ್ನ ಇವರು ದೊಡ್ಡಬಳ್ಳಾಪುರದಿಂದ ನಮ್ಗೆ ರಿಕ್ವೆಸ್ಟ್ ಅನ್ನ ಕಳಿಸಿದ್ರು. ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ಇವರ ಪ್ರಾರ್ಥನೆಯನ್ನ ಕೇಳಿ ಅವರ ಮಕ್ಕಳನ್ನ ಆಶೀರ್ವಾದ ಮಾಡುವ ಹಾಗೆ, ಒಳ್ಳೆಯ ವಿದ್ಯಾಭ್ಯಾಸವನ್ನು, ಬುದ್ಧಿವಂತಿಕೆಯನ್ನು ಕೊಡುವ ಹಾಗೆ ಈ ಎರಡು ರಿಕ್ವೆಸ್ಟ್ಗಳಿಗೋಸ್ಕರ ಈ ಸಮಯದಲ್ಲಿ ಪುರಿಟೇನಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಹೌದು ರಾಜ್ಯ, ಈ ಸಮಯದಲ್ಲಿ ಸ್ವಾಮಿ ಗೀತಾ ಸಿಸ್ಟರ್ ನಿಮ್ ಕರೆಗಳಿಗೆ ಒಪ್ಪಿಸ್ಕೊಳ್ತೇನೆ ರಾಜ್ಯ. ಹೌದು ರಾಜ್ಯ, ವೈದ್ಯನಲ್ಲಿ ಘನ ವೈದ್ಯ ನೀವು ಆಗಿದ್ದೀರಲ್ಲಪ್ಪ. ಹೌದು ರಾಜ್ಯ, ಹೌದು ಕರ್ತನೆ, ಶತಾಧಿಪತಿಯ ಆಳನ್ನು ಸ್ವಾಮಿ ಬರೀ ಬಾಯಿ ಮಾತಿನ ಗುಣಪಡಿಸಿದಾತನೆ. ಹೌದು ರಾಜ್ಯ, ಈ ಸಮಯದಲ್ಲಿ ಸ್ವಾಮಿ ಗೀತಾ ಸಿಸ್ಟರ್ ನಿಮ್ಮ ಕರೆಗಳಿಗೆ ಒಪ್ಪಿಸ್ಕೊಳ್ತೇನೆ ಸ್ವಾಮಿ. ಅಪ್ಪ, ನಿಮ್ಮ ದೂತರನ್ನು ಕಳಿಸಿ ರಾಜ್ಯ. ಹೌದು ರಾಜ್ಯ, ಅವರನ್ನು ಮುಟ್ಟಿ ಅವರನ್ನು ಸ್ವಸ್ಥಗೊಳಿಸಿ ರಾಜ್ಯ. ಹೌದು ರಾಜ್ಯ, ಅವರ ಕೈಕಾಲುಗಳಿಗೆ ಬಲವನ್ನು ಅನುಗ್ರಹಿಸಿ ಸ್ವಾಮಿ. ಹೌದು ರಾಜ್ಯ, ಅವರ ನರನಾಡಿ ಶಕ್ತಿಯನ್ನು ನೀವು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ್ಯ, ಅವರ ವಿರುದ್ಧವಾಗಿ ಕಾರ್ಯ ಮಾಡ್ತಿರುವ ಎಲ್ಲ ಸೈತಾನ ಬಲಗಳನ್ನು ಯೇಸುವಿನ ನಾಮದಲ್ಲಿ ಬಾಧಿಸಿ ಬೊರ್ದಾಗ್ತಾ ಇದ್ದಾವೆ. ಎಲ್ಲ ಬಲಗಳನ್ನು ಮುರಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ್ಯ, ಹೌದು ಕರ್ತನೆ, ಈ ಪರಿಶುದ್ಧ ಸಮಯದಲ್ಲಿ ಸ್ವಾಮಿ ಅವ್ರ ಗಂಡ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ ರಾಜ್ಯ. ಹೌದು ರಾಜ್ಯ, ಹೌದು ಕರ್ತನೆ, ಹೆಂಡತಿಯನ್ನು ಪ್ರೀತಿಸುವಂತೆ, ಎಲ್ಲ ಪರ ಹೆಂಗಸಿನ ಸಹವಾಸವನ್ನು ಬಿಡುವಂತೆ ರಾಜ್ಯ. ಹೌದು ರಾಜ್ಯ, ಹೃದಯದಲ್ಲಿ ಕಾರ್ಯ ಮಾಡಿ ರಾಜ್ಯ. ಹೌದು ಕರ್ತನೆ ಸ್ವಾಮಿ, ನೀವು ಹೇಳಿದ್ರಲ್ಲ ಕಡೆಯ ದಿನಗಳಲ್ಲಿ ವ್ಯಭಿಚಾರಿಯನ್ನು ಉಳಿಸಲು ಯಾವ ಈಡನ್ನು ಮುಟ್ಟನೆಂದು ಹೇಳಿದ್ರಪ್ಪ. ಹೌದು ರಾಜ್ಯ, ದಯಮಾಡಿ ಅವರಿಗೆ ಒಳ್ಳೆಯ ಹೃದಯವನ್ನು ಕೊಡಿ ರಾಜ್ಯ. ಹೆಂಡತಿಯನ್ನು ಪ್ರೀತಿಸುವಂತ ಬಲವನ್ನು ಅವರಿಗೆ ಅನುಗ್ರಹಿಸಿ ಸ್ವಾಮಿ. ಹೌದು ರಾಜ್ಯ, ಈ ಸಮಯದಲ್ಲಿ ಸ್ವಾಮಿ ವೆಂಕಟೇಶ್ ಅವರ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಅವರ ಮಕ್ಕಳನ್ನು ಸ್ವಾಮಿ ಸಿಂಚನ್ ಸ್ನೇಹ ಅವರ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಹೌದು ರಾಜ್ಯ, ಅವರ ವಿದ್ಯಾಭ್ಯಾಸವನ್ನು ಆಶ್ರಯಿಸಿದ ಸ್ವಾಮಿ. ಯಾವುದಾದರೂ ಜ್ಞಾನ ಕಡಿಮೆಯಾಗಿದ್ದರೆ ದೇವರನ್ನು ಕೇಳಿಕೊಳ್ಳಿರಿ, ದೇವರು ಅಂಗಿಸದೆ ಉದಾರವಾಗಿ ಕೊಡುತ್ತಾನೆ ಅಂತ ಹೇಳಿದ್ರಪ್ಪ. ಅದೇ ಪ್ರಕಾರವಾಗಿ ಸ್ವಾಮಿ ಅವ್ರ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶ್ರಯಿಸಿ ಸ್ವಾಮಿ. ಅವರ ಜ್ಞಾನವನ್ನು ಬಲವನ್ನು ಅವರಿಗೆ ಅನುಗ್ರಹಿಸಿ ರಾಜ್ಯ. ಹೌದು ರಾಜ್ಯ, ಹೌದು ಕರ್ತನೆ, ಅವರನ್ನು ಒಳ್ಳೆ ವಿದ್ಯಾಭ್ಯಾಸ ಮಾಡುವಂತೆ ಸ್ವಾಮಿ. ಹೌದು ರಾಜ್ಯ, ನೀವು ಆತ್ಮದಲ್ಲಿ ಸ್ವಾಮಿ ಅವರನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ್ಯ, ಈ ಪ್ರಾರ್ಥನೆಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಿರುವ ಎಲ್ಲ ಸೈತಾನ ಬಲಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಎಲ್ಲ ಬಲಗಳನ್ನು ಮುರಿಯಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮೇರಿ ಸಿಸ್ಟರ್ ಅಂತ ಹೇಳಿ ಶಿವಮೊಗ್ಗದಿಂದ ನಮಗೆ ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ರು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ವೈವಾಹಿಕ ಕುಟುಂಬ ಒಂದು ಸಮಾಧಾನವಾಗಿ ಸಾಗುವ ಹಾಗೆ ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ಕಿರಣ್ ಜೋಶ್ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಂಡು. ಕಾಯುವಾತನ ರಕ್ಷಕನೇ ಮನೆಯನಿಗೆ ಸ್ತೋತ್ರ ಕರ್ತನೆ, ನಮ್ಮ ಪ್ರಾರ್ಥನಾ ಮನವಿಯನ್ನು ಆಲಿಸುವಾತನಿಗೆ ಸ್ತೋತ್ರ ಕರ್ತನೆ, ಪಾಲಿಸು ಕರ್ತನೆ. ಹೌದು ರಾಜ, ಪರಿಶುದ್ಧಾತ್ಮನಿಗೆ ಸ್ತೋತ್ರ ಕರ್ತನೆ. ಮೇರಿ ಸಿಸ್ಟರ್ ಕರಗಳಿಗೆ ಒಪ್ಪಿಸ್ಕೊಳ್ತೇನೆ ಸ್ವಾಮಿ. ಹೌದು ರಾಜ, ಅವರ ವೈವಾಹಿಕ ಜೀವನದಲ್ಲಿ ಸ್ವಾಮಿ ಇರುವಂತ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಬಂಧನಗಳನ್ನು ಬಿಡಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಜ್ಞಾನಯುತವಾಗಿ ಸ್ವಾಮಿ ಅವರನ್ನು ನೀವು ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ರಾಜ, ಸಂಸಾರವನ್ನು ಯಾವ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು ಸ್ವಾಮಿ ಎಂಬುದನ್ನು ನೀನು ಅವರಿಗೆ ತಿಳಿಸಿಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯಾವ ಸೈತಾನ ಶಕ್ತಿ ಬಂದಾಗ ಸ್ವಾಮಿ ಕಾರ್ಯ ಮಾಡಿದ ರೀತಿಯಲ್ಲಿ ಸ್ವಾಮಿ ಅವರನ್ನು ರಕ್ಷಿಸಿ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಂದು ವಿಚಾರದಲ್ಲಿ ಸ್ವಾಮಿ ನಿನಗೆ ವಿಧೇಯರಾಗಿ ಸ್ವಾಮಿ ನಿನ್ನ ಚಿತ್ತನೆ ಅಂತ ಮಗರಾಗಿರುವಂತೆ ಆಶೀರ್ವಿಸಿ ಬಲಪಡಿಸಿಕೊಳ್ತೇನೆ. ಹೌದು ರಾಜ, ಅವರ ಕುಟುಂಬದಂತೆ ಎಲ್ಲ ಬಂಧಗಳಿಂದ, ಎಲ್ಲ ಶಾಪಗಳಿಂದ ಸ್ವಾಮಿ ಆ ಮಗಳನ್ನು ಬಿಡಿಸಿ ರಕ್ಷಿಸಿ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನೀನು ಕಾರ್ಯ ಮಾಡುವಾತನ ಅದ್ಭುತ ಮಾಡುವಾತನಾಗಿದೆಯಲ್ಲ ಸ್ವಾಮಿ. ಹೌದು ರಾಜ, ಮುಂದಿನ ದೇವರ ಸ್ವಾಮಿ ಆ ಮಗಳ ಸಾಕ್ಷಿ ಮಗಳಾಗಿ ಸ್ವಾಮಿ ನಿಲ್ಲುವಂತೆ ಕಾರ್ಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನೀನು ರಕ್ಷಕ ಮಾಡಿದ ಸ್ವಾಮಿ ನಿನ್ನ ದಾವರ ಸ್ವಾಮಿ ಎಲ್ಲ ಪದ ನಮ್ಮ ನಂಬಿಕೆಯನ್ನು ಬೆಳೆಯುವುದು. ಈ ಸಮಯದಲ್ಲಿ ಸಭೆಯನ್ನ, ನಮ್ಮ ಸಭೆಯನ್ನ ಕರ್ತನ ಕರಗಳಿಗೆ ಒಪ್ಪಿಸೋಣ. ಸಭೆಯನ್ನು ಕರ್ತನ ಆಶೀರ್ವಾದ ಮಾಡುವ ಹಾಗೆ, ಕರ್ತನ ಸಭೆಯಲ್ಲಿ ಉಜ್ಜೀವನವನ್ನು ಉಂಟು ಮಾಡುವ ಹಾಗೆ, ಸಭೆಯಲ್ಲಿ ಅನೇಕ ಉಜ್ಜೀವನ ಕೂಟಗಳು ಮುಂದಿನ ದಿನಮಾನ ನಡಲಿಕ್ಕಿರೋದೊಂದು ಸಭೆ ಅದಕ್ಕೆ ಸಿದ್ಧವಾಗುವ ಹಾಗೆ, ಕರ್ತನ ಪ್ರಬಲವಾಗಿ ಚಲಿಸುವ ಹಾಗೆ ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ಸಭಾಪಾಲಕರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅನೇಕ ದೈವಿಕ ಕಾರ್ಯಗಳನ್ನ ಈ ಹಾಸನ ಪಟ್ಟಣದಲ್ಲಿ ನಮ್ಮ ಸಭೆಯ ಮುಖಾಂತರ ಕರ್ತನು ಮಾಡಲು ಬಯಸ್ತಿರೋದುಂಟು. ಆದ್ರೆ ನಮಗೆ ಆರೋಗ್ಯ ಬೇಕು, ನಮಗೆ ಆಯಸ್ಸು ಬೇಕು, ನಮಗೆ ಕರ್ತನು ಆತನ ಪ್ರಸನ್ನತೆಯ ಮುಖಾಂತರ ನಡೆಸಬೇಕಾಗಿದೆ. ಕರ್ತನ ಅಭಿಷೇಕ ಬೇಕಾಗಿದೆ. ಕರ್ತನು ಆ ಸಭಾಪಾಲಕ ಕುಟುಂಬದ ಮೇಲೆ ಅದು ಸುರಿಯಲ್ಪಡುವ ಹಾಗೆ ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಕರ್ತನ ಆಶೀರ್ವಾದ ಮಾಡುವ ಹಾಗೆ, ಕರ್ತನು ಬಲಪಡಿಸುವ ಹಾಗೆ, ಕರ್ತ ಎಲ್ಲಾ ಗೊಂದಲಗಳನ್ನು ತೆಗೆದು ಹಾಕಿ ಪ್ರಾರ್ಥನೆ ಮಾಡೋಣ. ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲ ಅಕ್ರಮಗಳನ್ನ, ಎಲ್ಲಾ ಬೇಡವಾದ ಕಾನೂನುಗಳನ್ನು ತಂದು ಜನರ ಮೇಲೆ ಹೊರೆ ಹಾಕುವುದನ್ನು ಬಿಟ್ಟು ನ್ಯಾಯವಾಗಿ ಬಡವರ ಪರವಾಗಿ, ವಿಧವೆಯರ ಪರವಾಗಿ, ಅನಾಥರ ಪರವಾಗಿ, ದೀನ ದಲಿತರ ಪರವಾಗಿ ನಿಂತು ಅವರ ಒಂದು ಅಳಲನ್ನ ಕೇಳುವಂತಹ ಒಂದು ಸರ್ಕಾರವಾಗಿ ಮಾರ್ಪಡುವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲದೆ ಸೆಪ್ಟೆಂಬರ್ ತಿಂಗಳ 14, 15ನೇ ತಾರೀಕಿನಂದು
ಇಲ್ಲೇ ಸಭೆಯಲ್ಲೇ ಒಂದು ಉಜ್ಜೀವನ ಕೂಟ ನಡೀತಾ ಇದೆ, ಬಹಳ ಪ್ರಾಮುಖ್ಯವುಳ್ಳಂತ ಉಜ್ಜೀವನ ಕೂಟ. ಆ ಸೇವಕರು ಯಾವ ರೀತಿಯಲ್ಲಿ 100% ಚಾಲೆಂಜ್ ಹೇಳಿದ್ದಾರೆ ಅಂತಂದ್ರೆ, ಯಾರಾದ್ರೂ ಅಸ್ವಸ್ಥರಾಗಿರೋದಾದ್ರೆ ಅವರನ್ನ ಸಭೆಗೆ ಕರೆದುಕೊಂಡು ಬನ್ರಿ. ಕರ್ತನು ಅವತ್ತಿನ ದಿವಸ ಅನೇಕ ಜನರನ್ನ ಸ್ವಸ್ಥಪಡಿಸಲಿಕ್ಕಿದ್ದಾನೆ. ಮತ್ತು ಅದೇ ರೀತಿಯಲ್ಲಿ ಕರ್ತನು ನಮ್ಮ ವಿಚಾರವಾಗಿ ಅವರಿಗೆ ದೇವರು ತಿಳಿಸಿಕೊಡುವಾಗ ಅವದನ್ನ ನೇರವಾಗಿ ನಮಗೆ ತಿಳಿಸುವವರಾಗಿದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಯಾಕಂದ್ರೆ ಅವರು ಒಬ್ಬ ಪ್ರವಾದಿಯಾಗಿದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ, ಅವರ ಪ್ರಯಾಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಅವತ್ತಿನ ದಿವಸ ಪ್ರಬಲವಾದ ಒಂದು ಅಭಿಷೇಕ ಈ ಒಂದು ಸಭೆಯಲ್ಲಿ ಚಲಿಸುವ ಹಾಗೆ, ಎಲ್ಲರೂ ಆಶೀರ್ವದಿಸಲ್ಪಡುವ ಹಾಗೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಪರಲೋಕದಲ್ಲಿರುವ ನನ್ನ ತಂದೆಯಾದಂತಹ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯೇಸು ಕ್ರಿಸ್ತರ ನಾಮದ ಮುಖಾಂತರವಾಗಿ ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಕರ್ತನೆ. ನಿನ್ನ ವಾಕ್ಯ ಹೇಳ್ತದಲ್ಲ ಸ್ವಾಮಿ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲವೇ ಇದ್ದೇನೆ ಎಂಬುದಾಗಿ ಸ್ವಾಮಿ. ಅಪ್ಪ, ನೀವು ನಮ್ಮ ಮಧ್ಯೆ ಇರುವುದಕ್ಕಾಗಿ ಸ್ತೋತ್ರ, ನಮ್ಮ ಜೊತೆ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ, ನಾವು ಪ್ರಾರ್ಥನೆಯನ್ನು ಲಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ, ಉತ್ತರವನ್ನು ಪಾಲಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸಪ್ಪ, ನನ್ನ ಸಭೆಯನ್ನು ನಿನ್ನ ಕರಗಳಿಗೆ ಅರ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅಪ್ಪ, ನಮ್ಮ ಸಭೆಯನ್ನ ಕರ್ತನೆ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಅದರ ಎಲ್ಲ ಪರಿಸ್ಥಿತಿಗಳು ಸ್ವಾಮಿ ನಿನ್ನ ಕಣ್ಣು ಮುಂದೆ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸಪ್ಪ, ನಮ್ಮ ಸಭೆಯನ್ನ ಆಶೀರ್ವದಿಸು ಕರ್ತನೆ. ನಮ್ಮ ಸಭೆಗೆ ಕೊಟ್ಟು ಬರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡು ಕರ್ತನೆ. ನಿನ್ನ ವಾಕ್ಯ ಹೇಳುವುದಲ್ಲ ಸ್ವಾಮಿ, ಸಭೆಯನ್ನು ನನ್ನ ಬಂಡೆಯ ಮೇಲೆ ಕಟ್ಟಿದ್ದೇನೆ, ಪಾತಾಳ ಲೋಕದ ಶಕ್ತಿಗಳು ಅದನ್ನ ಕದಲಿಸಲು ಎಂಬುದಾಗಿ ಸ್ವಾಮಿ. ಯೇಸಪ್ಪ, ನಮ್ಮ ಸಭೆಯನ್ನ ಕರ್ತನೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನೀನು ಕಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸಪ್ಪ, ಪ್ರತಿಯೊಂದು ಆತ್ಮಗಳನ್ನ ಸ್ವಾಮಿ ವಾಕ್ಯಗಳ ಮೇಲೆ ಸ್ವಾಮಿ ನೀನು ಸ್ಥಿರಪಡಿಸಿ ನಿಲ್ಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಆತ್ಮಗಳನ್ನ ಉಜ್ಜೀವನ ಪಡಿಸು ಕರ್ತನೆ. ಪವಿತ್ರಾತ್ಮ ನಡೆಸುವಿಕೆಯಿಂದ ಕರ್ತನೆ ಪ್ರತಿಯೊಬ್ಬರು ನಡೆಸಲ್ಪಡುವ ಹಾಗೆ ಕರ್ತನೆ, ಪ್ರತಿಯೊಬ್ಬರಿಗೂ ಆತ್ಮನ ಅಭಿಷೇಕದ ಮಳೆಯನ್ನ ಸುರಿಯ ಮಾಡು ಕರ್ತನೆ. ಅಪ್ಪ, ಹೌದು ಸ್ವಾಮಿ. ಅಪ್ಪ, ನಿನಗಾಗಿ ಜೀವಿಸಲಿಕ್ಕೆ ಸ್ವಾಮಿ ಎಲ್ಲರಲ್ಲಿ ಅಭಿಷೇಕದ ಮಳೆಯನ್ನ ಸುರಿಸಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ನಶಿಸಿ ಹೋಗುವಂತ ಆತ್ಮಗಳನ್ನ ಕ್ರಿಸ್ತನ ಕಡೆಗೆ ನಡೆಸಲಿಕ್ಕೆ ಸ್ವಾಮಿ ಎಲ್ಲರಲ್ಲೂ ಸ್ವಾಮಿ ಒಂದು ಆತ್ಮನ ಭಾರವನ್ನ ಹುಟ್ಟಿಸು ಕರ್ತನೆ. ಇದು ನಡೆಸಬೇಕಾಗಿ ಬೇಡಿಕೊಳ್ತೇನೆ ಕರ್ತನೆ. ಯೇಸಪ್ಪ, ನಮ್ಮ ಸಭೆಯನ್ನ ಆಶೀರ್ವದಿಸು, ಇರುವಂತ ಎಲ್ಲ ಕೊರತೆಗಳನ್ನ ನೀಗಿಸು. ಅಪ್ಪ, ಚಿಕ್ಕವರಿಂದ ದೊಡ್ಡವರ ಪರ್ಯಾಂತರ ಕರ್ತನೆ ಎಲ್ಲರನ್ನ ಯೇಸಪ್ಪ ನಿನ್ನ ಕರಗಳಿಗೆ ಅರ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಸಭಾಪಾಲಕರ ಕುಟುಂಬವನ್ನು ಆಶೀರ್ವದಿಸು ಯೇಸಪ್ಪ. ಅವ್ರಿಗೆ ಜ್ಞಾನ ಕೊಡು ಸ್ವಾಮಿ, ವಿವೇಕ ಕೊಡು ಕರ್ತನೆ. ಅನೇಕ ನಡೆಯಬೇಕಾದ ಕಾರ್ಯಗಳನ್ನ ಸ್ವಾಮಿ ಮಾಡಲಿಕ್ಕೆ ಬೇಕಾದಂತ ಕರ್ತನೆ ವಿಶೇಷವಾದ ಪರಲೋಕದ ಜ್ಞಾನವನ್ನ ಅವರಿಗೆ ದಯಪಾಲಿಸಿಕೊಟ್ಟು ನಡೆಸು ಕರ್ತನೆ. ಪವಿತ್ರಾತ್ಮನೆ, ನೀನು ತಾನೇ ಜೊತೆಗಾರನಾಗಿರು ಕರ್ತನೆ. ಯೇಸಪ್ಪ, ನೀನು ಅವರನ್ನ ಕಟಾಕ್ಷಿಸು, ಆಲೋಚನೆಯನ್ನು ಹೇಳಿಕೊಡು, ಅವರನ್ನು ಉಪದೇಶಿಸಬೇಕಾಗಿ ಬೇಡ್ತೇನೆ ಯೇಸಪ್ಪ ಕರ್ತನೆ. ಹೌದು ಸ್ವಾಮಿ, ಅವರಿಗೆ ಆರೋಗ್ಯವನ್ನ ದಯಪಾಲಿಸು ಕರ್ತನೆ. ಯಜಕೀಯರಿಗೆ ಕೂಡಿಸಿಕೊಟ್ಟಂತ ಆಯುಷ್ಕಾಲವನ್ನು ಅವರ ಕುಟುಂಬಕ್ಕೆ ಕೂಡಿಸಿಕೊಡು ಸ್ವಾಮಿ. ಅವರ ಜೊತೆಗಾರನಾಗಿರು, ಅವರ ಹಿಂಬಲ ಮುಂಬಲವಾಗಿರು. ಮೋಶೆಯ ಸಂಗಡ ಇದ್ದ ಹಾಗೆ ಅವರ ಸಂಗಡದಿಂದ ಇರಬೇಕಾಗಿ ಬೇಡಿಕೊಳ್ತೇನೆ. ಅವರೆಲ್ಲ ಇಷ್ಟಾರ್ಥವನ್ನ ನೆರವೇರಿಸು ಸ್ವಾಮಿ. ಅಪ್ಪ, ಮತ್ತೊಂದು ಬಾರಿ ನಮ್ಮ ಸೇವಕರ ಕುಟುಂಬದ ವಿರುದ್ಧವಾಗಿ ಹೋರಾಡುವಂತ ತಂತ್ರ ಮಾಡುವಂತ ಎಲ್ಲ ಸೈತಾನ ಶಕ್ತಿಗಳ ಕಾರ್ಯಗಳನ್ನ ಬಲಗಳನ್ನ ಯೇಸುವಿನ ನಾಮದಲ್ಲಿ ಸಪ್ಪ ನೀನು ತಾನೇ ಬಂಧಿಸಿ ಮುರಿದು ಹಾಕ್ಬೇಕಾಗಿ ಬೇಡಿಕೊಳ್ತೇನೆ. ಅಪ್ಪ ಕರ್ತನೆ, ಸೆಪ್ಟೆಂಬರ್ 14-15 ನಡೆಯಬೇಕಾದಂತ ಮೀಟಿಂಗ್ ನಿನ್ನ ಕರಗಳಿಗೆ ಅರ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಅಪ್ಪ, ನಿನ್ನ ಚಿತ್ತದ ಪ್ರಕಾರ ಆ ದಿನವನ್ನ ನಡೆಸು ಸ್ವಾಮಿ. ಅಪ್ಪ, ನಿನ್ನ ಆತ್ಮನ ಮಳೆ ಸ್ವಾಮಿ ಅದನ್ನ ಸುರಿಯಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಪ್ರತಿಯೊಬ್ಬರು ಕರ್ತನೆ ಆತ್ಮನ ಅಭಿಷೇಕವನ್ನ ಹೊಂದಿಕೊಂಡು ನಡೆಯುವಂತೆ ಅಪ್ಪ, ಬಂಧನಗಳನ್ನ ಬಿಚ್ಚುವ ಹಾಗೆ ಸ್ವಾಮಿ. ಅಪ್ಪ, ಸೈತಾನನ್ನು ಕಟ್ಟಿ ಹಾಕಿರುವಂತ ಎಲ್ಲ ನೊಗಗಳನ್ನ ಬಿಚ್ಚುವ ಹಾಗೆ ಸ್ವಾಮಿ ನಿನ್ನ ಅಭಿಷೇಕ ದಿನ ಆ ಸೇವಕರ ಮೇಲೆ ಕರ್ತನೆ ಪ್ರತಿಯೊಂದು ಆತ್ಮಗಳ ಮೇಲೆ ಇಳಿದು ಬರಲಿ ಕರ್ತನೆ. ಅಪ್ಪ, ಏಕ ರೂಪದಲ್ಲಿ ಮೂರನೆಯವನಾಗಿರುವಂತ ಪರಿಶುದ್ಧಾತ್ಮನ ಚಲಿಸುವಿಕೆ ಸ್ವಾಮಿ. ಅಪ್ಪ, ಪರಿಶುದ್ಧಾತ್ಮನ ನಡೆಸುವಿಕೆ ಕರ್ತನೆ, ಆ ಆತ್ಮನ ಮಳೆ ಸ್ವಾಮಿ ಎಲ್ಲರಲ್ಲಿ ತುಂಬಿ ಹರಿಯುವ ಹಾಗೆ ಕರ್ತನೆ. ಯಜ್ಞದ ಕುರಿಯಾದಾತನ ಸಿಂಹಾಸನದ ಮುಂದೆ ಹರಿಯುವಂತ ಆ ಪರಿಶುದ್ಧಾತ್ಮನ ನದಿಯಲ್ಲಿ ಒಂದು ಸೆಲೆ ಸ್ವಾಮಿ ಆತನ ಇಳಿಯುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ, ಎಲ್ಲರೂ ಹೊಂದಿಕೊಂಡು ಸ್ವಾಮಿ ನಡೆಯುವ ಹಾಗೆ ನಿನ್ನ ಅಭಿಷೇಕವನ್ನ ಸುರಿಸಿ ನಮ್ಮೆಲ್ಲರನ್ನ ತುಂಬಿಸಿ ಕರ್ತನೆ. ಹೌದು,
ಯಾರು ನನ್ನ ಬಳಿಗೆ ಬರಲಿ ಎಂಬುದಾಗಿ, ಕ್ರಯವಿಲ್ಲದೆ ಕುಡಿಯಲಿ ಎಂಬುದಾಗಿ ವಾಕ್ಯ ಹೇಳುವ ಮೇರೆಗೆ ಸ್ವಾಮಿ, ಆ ದಿನ ಸ್ವಾಮಿ ನಾವು ನಂಬುತ್ತಿದ್ದೇವೆ ಕರ್ತನೆ, ನೀನು ಅದ್ಭುತಗಳನ್ನ ಮಾಡುತ್ತೀಯಾ ಅಪ್ಪ. ಅನೇಕ ರೋಗಿಗಳಿಗೆ ಬಿಡುಗಡೆಯನ್ನ ಕೊಡುತ್ತೀಯಾ, ಅನೇಕ ದೆವ್ವ ಪೀಡಿತರಿಗೆ ಬಿಡುಗಡೆಯನ್ನ ಕೊಡುತ್ತೀಯಾ, ಅನೇಕರಿಗೆ ಸ್ವಾಮಿ ನಿನ್ನಲ್ಲಿ ಹೊಸ ಸಂಬಂಧವನ್ನ ನಡೆಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿ ಕೊಡುತ್ತೀಯಾ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅಪ್ಪ ನಮ್ಮ ಕರ್ನಾಟಕ ರಾಜ್ಯವನ್ನ ಆಶೀರ್ವದಿಸುತ್ತಿರ್ತದೆ ಅಪ್ಪ. ಕರ್ತನೆ ನಮ್ಮ ರಾಜ್ಯವನ್ನ ಆಳ್ಲಿಕ್ಕೆ ಬೇಕಾದಂತ ವಿಶೇಷವಾದ ಜ್ಞಾನ ಬಲವನ್ನ ನಮ್ಮ ಕರ್ತನೆ ಮುಖ್ಯಮಂತ್ರಿಗಳಿಗೆ ಅನುಗ್ರಹಿಸಿಕೊಟ್ಟು ನಡೆಸು ಸ್ವಾಮಿ. ಎಲ್ಲ ನ್ಯೂನ್ಯವಾದ ಕಾರ್ಯಗಳಿಂದ ಬಿಡುಗಡೆ ಕೊಡು ಸ್ವಾಮಿ ಅಪ್ಪ. ನ್ಯಾಯಗಳು ಹೊರಬರುವ ಹಾಗೆ, ಸತ್ಯಗಳು ಸ್ಥಾಪಿಸಲ್ಪಡುವ ಹಾಗೆ, ನೀತಿಯು ಕರ್ತನೆ ಸ್ಥಾಪಿಸಲ್ಪಡುವ ಹಾಗೆ ನಿರ್ಧಾರ ನಮ್ಮ ರಾಜ್ಯವನ್ನ ಆಶೀರ್ವಾದ ಮಾಡಿ ನಡೆಸು. ನಮ್ಮ ದೇಶವನ್ನ ಆಳುವಂತ ಪ್ರಧಾನಮಂತ್ರಿ ಅವರನ್ನ ಆಶೀರ್ವಾದ ಮಾಡು. ಅವರಿಗೆ ಆರೋಗ್ಯವನ್ನ ಅನುಗ್ರಹಿಸು, ಜ್ಞಾನವನ್ನ ಅನುಗ್ರಹಿಸು. ಬೀಗರಿಗೋಸ್ಕರ, ದಲಿತರಿಗೋಸ್ಕರ, ಬಡವರಿಗೋಸ್ಕರ ಸ್ವಾಮಿ ಕೆಲಸ ಮಾಡುವ ಹಾಗೆ ಸಹಾಯ ಮಾಡು ಕರ್ತನೆ. ಜನಗಳಿಗೆ ಹೋರಾದ ಕರ್ತನೆ ಕಾನೂನು ಕಾಯ್ದೆಗಳನ್ನು ತಂದು ಸ್ವಾಮಿ ಸಮಸ್ಯೆಗಳು ಎಲ್ಲೋ ಆಗದ ಹಾಗೆ ಸಹಾಯ ಮಾಡು ಕರ್ತನೆ. ಎಲ್ಲ ಮಂತ್ರಿವರ್ಗದವರನ್ನು ಕೂಡ ಆಶೀರ್ವದಿಸು ಸ್ವಾಮಿ. ನೀನು ತಾನೇ ಬಲಪಡಿಸು ಎಸಪ್ಪ, ನೀನು ತಾನೇ ಮಹಿಮೆ ಹೊಂದು. ಮತ್ತೊಂದು ಬಾರಿ ಕರ್ತನೆ ನನ್ನ ಭಾರತ ದೇಶವನ್ನ ಎಸಪ್ಪ ನಿನ್ನ ಕರಗಳಿಗೆ ಅರ್ಪಿಸಿಕೊಡುತ್ತಿದ್ದೇನೆ ಅಪ್ಪ. ನನ್ನ ಭಾರತ ದೇಶ ಸ್ವಾಮಿ ನಿನ್ನನ್ನು ಸ್ವೀಕರಿಸಿಕೊಳ್ಳುವ ಹಾಗೆ, ನೀನೇ ಸತ್ಯ ದೇವರು ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ ಸ್ವಾಮಿ ಅಪ್ಪ ಎಲ್ಲರ ಮನೋನೇತ್ರಗಳನ್ನ ತೆರೆಯ ಮಾಡು ಸ್ವಾಮಿ. ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನ ತಂದೆಯ ಕಡೆಗೂ ತಿರುಗಿಸಬಲ್ಲಾತನೆ ಯೇಸುವೆ. ಎಲ್ಲರ ಹೃದಯವನ್ನ ನಿನ್ನ ಪರಲೋಕದ ಕಡೆಗೆ ತಿರುಗಿಸು, ಪರಲೋಕದ ಕಡೆಗೆ ತಿರುಗಿಸು. ಸತ್ಯ ವಾಕ್ಯವನ್ನು ತಿಳಿದುಕೊಂಡು ಎಲ್ಲರೂ ಬಿಡುಗಡೆ ಹೊಂದಿ ಸ್ವಾಮಿ. ನರಕದಿಂದ ಪಾರಾಗಿ ಜೀವವನ್ನೇ ಆಯ್ದುಕೊಳ್ಳುವ ಹಾಗೆ, ನೀನೇ ಮಾರ್ಗವು, ಸತ್ಯವು, ಜೀವವನ್ನು ತಿಳಿದುಕೊಳ್ಳುವ ಹಾಗೆ ಸಹಾಯ ಮಾಡಿ ನಡೆಸಿರಿ ಕರ್ತನೆ. ಎಲ್ಲಾ ಪ್ರಾರ್ಥನೆಗಳ ವಿರುದ್ಧವಾಗಿ ಹೋರಾಡುವಂತ, ತಂತ್ರ ಮಾಡುವಂತ ಎಲ್ಲ ಸೈತಾನ ಶಕ್ತಿಗಳ ಕಾರ್ಯಗಳನ್ನ, ಬಲಗಳನ್ನ ಯೇಸುವಿನ ನಾಮದಲ್ಲಿ ರಾಜ ನೀನು ತಾನೇ ಬಂಧಿಸಿ ಮುರಿದು ಹಾಕಿ ಬಿಡುಗಡೆ ಕೊಟ್ಟು ನಡೆಸಿರಿ. ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನನ್ನ ರಕ್ಷಕನು, ಒಡೆಯನು, ಅಭಿಷಕ್ತನು ಆಗಿರುವಂತ ನನ್ನ ಪರಲೋಕದ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಈ ಸಮಯದಲ್ಲಿ ನಾವು ಸೈತಾನನ ತಂತ್ರಗಳು, ಸೈತಾನನ ಬಲಗಳು ಮುರಿಯಲ್ಪಡುವ ಹಾಗೆ ಪ್ರಾರ್ಥನೆ ಮಾಡೋಣ. ಸೈತಾನನು ವಿಶೇಷವಾಗಿ ಸೇವಕರುಗಳ ಮಧ್ಯದಲ್ಲಿ, ಸೇವಕರು ವಿಶ್ವಾಸಿಗಳ ಮಧ್ಯದಲ್ಲಿ, ವಿಶ್ವಾಸಿ ಮಧ್ಯದಲ್ಲಿ, ಸಭೆ ಮತ್ತು ಈ ಲೋಕದ ಮಧ್ಯದಲ್ಲಿ ಒಡಕುಗಳನ್ನ, ಯೇಸುಗೋಸ್ಕರನ್ನ ತಂದು ಅನೇಕ ತೊಂದರೆ ಸಮಸ್ಯೆಗಳನ್ನ ಮಾಡ್ತಿರೋದ್ರಿಂದ ಬಿಡುಗಡೆ ಆಗುವ ಹಾಗೆ, ಎಲ್ಲರೂ ಏಕ ಮನಸ್ಸಿನಿಂದ ಕಟ್ಟಲ್ಪಡುವ ಹಾಗೆ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಇಸ್ರೇಲ್ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಕರ್ತನ ಆಶೀರ್ವಾದ ಮಾಡುವ ಹಾಗೆ, ಕರ್ತನ ಸನ್ನಿಧಾನದಲ್ಲಿ ಮೊರೆಯಿಡೋಣ. ಸಮಾಧಾನ ಸ್ಥಾಪಿಸಲ್ಪಡುವ ಹಾಗೆ ಪ್ರಾರ್ಥನೆ ಮಾಡೋಣ. ಮತ್ತು ಅದೇ ರೀತಿಯಲ್ಲಿ ಜನವರಿಯಲ್ಲಿ ನಡೆಯುವಂತಹ ಕನ್ವೆನ್ಷನ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಕರ್ತನು ಆ ಕನ್ವೆನ್ಷನ್ ಅದ್ಭುತವಾಗಿ ನಡೆಸಿಕೊಡುವ ಹಾಗೆ. 4ರಿಂದ ಅಮೆರಿಕ ದೇಶದ ಒಂದು ಎಲೆಕ್ಷನ್ ಇನ್ನು ಸ್ವಲ್ಪವೇ ದಿನಗಳು ಬಾಕಿ ಇರುವುದುಂಟು. ಕರ್ತನ ಅದ್ಭುತವಾಗಿ ಈ ಎಲೆಕ್ಷನ್ ಅನ್ನು ನಡೆಸಿಕೊಳ್ಳುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ತಾನೆ. ಕರ್ತನೆ ಅಪ್ಪ, ಸರ್ವವನ್ನು ಆಳುವಾತನು, ಸರ್ವವನ್ನು ಬಲ್ಲಾತನು ನೀನು ಸ್ವಾಮಿ. ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ ಅಪ್ಪ. ಈ ಸಂದರ್ಭದಲ್ಲಿ ಕರ್ತನೆ ಪ್ರಾರ್ಥನೆ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ಅಪ್ಪ, ಈ ಸಂದರ್ಭದಲ್ಲಿ ಕರ್ತನೆ ಎಲ್ಲ ದೇವ ಸೇವಕರನ್ನು ಕರ್ತನೆ, ವಿಶ್ವಾಸಿಗಳನ್ನು ಕರ್ತನೆ, ಈ ಲೋಕದ ಜನರನ್ನು ಕೂಡ ಎಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ಕರ್ತನೆ ಇವರೆಲ್ಲರ ಮಧ್ಯದಲ್ಲಿ ಸೈತಾನನು ಕರ್ತನೆ ತಂತ್ರಗಳನ್ನು ತಂದು ರೂಪಿಸಿ ಕರ್ತನೆ ಎಲ್ಲರಲ್ಲೂ ಕರ್ತನೆ ಅಸಮಾಧಾನವನ್ನು ಉಂಟು ಮಾಡಿರುವುದು ಉಂಟು ಯೇಸಪ್ಪ. ಕರ್ತನೆ ಅಪ್ಪ, ಎಲ್ಲರೂ ಕೂಡ ಕರ್ತನೆ ಅಪ್ಪ ಸೈತಾನನ ತಂತ್ರಗಳನ್ನು ಅರಿತುಕೊಳ್ಳುವ ಹಾಗೆ ಕರ್ತನೆ ಪ್ರತಿಯೊಬ್ಬರಿಗೂ ನಿನ್ನ ಜ್ಞಾನವನ್ನು ದಯಪಾಲಿಸಿಕೊಡು ಕರ್ತನೆ ಅಪ್ಪ. ಜ್ಞಾನದಿಂದಲೇ ಕರ್ತನೆ ಸೈತಾನನ ತಂತ್ರಗಳನ್ನು ಅರಿತುಕೊಂಡು ಸ್ವಾಮಿ, ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದಾಗಿ ಅರಿತು ಕರ್ತನೆ ನಿನ್ನ ಸತ್ಯದ ದಾರಿಯನ್ನೇ ಆರಿಸಿಕೊಳ್ಳುವ ಹಾಗೆ ಕರ್ತನೆ ಪ್ರತಿಯೊಬ್ಬರು ಕೂಡ ಕರ್ತನೆ ದೇವರೇ ನಿನ್ನ ರಾಜ್ಯಕ್ಕಾಗಿ ದುಡಿಯುವ ಮಕ್ಕಳಾಗಿ ಕರ್ತನೆ ಎಲ್ಲರಲ್ಲಿ ಏಕ ಮನಸ್ಸನ್ನು ನೀನು ಉಂಟು ಮಾಡುವುದಕ್ಕಾಗಿ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಸ್ವಾಮಿ ಕರ್ತನೆ ಎಲ್ಲರೂ ಒಟ್ಟುಗೂಡಿ ನಿನ್ನ ರಾಜ್ಯದ ಕೆಲಸವನ್ನು ಮಾಡುವ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ಎಲ್ಲರೂ ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಡುವ ಹಾಗೆ, ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟು ಸ್ವಾಮಿ ಕರ್ತನೆ ಅಪ್ಪ ದಾವೀದನ ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ ಕರ್ತನೆ ಅಪ್ಪ, ದಾನಿಯೇಲನ ಹಾಗೆ ಕರ್ತನೆ ನಿರೀಕ್ಷೆಯಲ್ಲಿ ಹೊಂದುವ ಹಾಗೆ, ಹಬಕ್ಕೂಕನ ಹಾಗೆ ಸಂತೋಷ ಪಡುವವರೆಲ್ಲರೂ ಕೂಡ ಕರ್ತನೆ ಪಡುವ ಹಾಗೆ ಎಲ್ಲರನ್ನು ಕೂಡ ನೀನು ತಾನೇ ನಡೆಸು ಯೇಸಪ್ಪ. ಕರ್ತನೆ ದೇವರೇ ನಿನ್ನ ವಾಕ್ಯದಿಂದಲೇ ಸ್ವಾಮಿ ಸೈತಾನನನ್ನು ಎದುರಿಸಿ ನಿಲ್ಲುವ ಹಾಗೆ
ಕರ್ತನೆ ನೀನು ತಾನೇ ಒಬ್ಬೊಬ್ಬರನ್ನು ನಡೆಸು ಸ್ವಾಮಿ. ಅಪ್ಪ ಬಲಹೀನರಾಗಿದ್ದೇವೆ ಸ್ವಾಮಿ ಕರ್ತನೆ. ಅಪ್ಪ ನಾವು ನಡೆಯುತ್ತಾ ನಟ್ಟನೆಯ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಇಲ್ಲ ಸ್ವಾಮಿ. ಒಬ್ಬೊಬ್ಬರ ಕರಗಳನ್ನು ಹಿಡಿದು ನೀನು ತಾನೇ ಸತ್ಯದ ದಾರಿಯಲ್ಲಿ ನಡೆಸು ಸ್ವಾಮಿ ಕರ್ತನೆ. ಅದೇ ರೀತಿ ಸ್ವಾಮಿ ಕರ್ತನೆ ಇಸ್ರಾಯೇಲ್ ದೇಶವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ದೇಶದಲ್ಲಿ ಕರ್ತನೆ ಶಾಂತಿ ಸಮಾಧಾನವನ್ನು ನೀನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ಆದಷ್ಟು ಬೇಗ ಯುದ್ಧ ಸಮಾಪ್ತಿ ಆಗುವ ಹಾಗೆ ಕರ್ತನೆ ಎಲ್ಲ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ಅಲ್ಲಿ ಬಂಧಿಸರಾಗಿರುವಂತ ಅಪ್ಪ ಇಸ್ರಾಯೇಲ್ ಜನರನ್ನು ನೀನು ಬಿಡುಗಡೆಗೊಳಿಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ಕರ್ತನೆ. ನಾನೇ ಸತ್ಯ ದೇವರೆಂದು ಗ್ರಹಿಸುವಂತ ಹೃದಯವನ್ನು ನಾನು ಅವರಿಗೆ ಅನುಗ್ರಹಿಸಿ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರೇ ನಿನಗೆ ಸ್ತೋತ್ರ. ನೀನೇ ಕೂಡ ಅವರ ದೇವರಾಗಿದ್ದೀಯ ಸ್ವಾಮಿ. ಆ ದೇಶದ ಜನರು ನಿನ್ನ ಜನರಾಗಿದ್ದಾರೆ ಸ್ವಾಮಿ ಕರ್ತನೆ. ಎಲ್ಲರೂ ಮನಸಾಂತರ ಹೊಂದಿ ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಅವರೆಲ್ಲ ಪಾಪಗಳನ್ನು ಕ್ಷಮಿಸು ಕರ್ತನೆ ದೇವರೇ. ಅದೇ ರೀತಿ ಕರ್ತನೆ ಜನವರಿ ತಿಂಗಳಲ್ಲಿ ನಡೆಯುವಂತಹ ಕರ್ತನೆ ಉಜ್ಜೀವನ ಕೂಟವನ್ನು ನೀನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಬರುವಂತ ಸೇವಕರನ್ನು ಕೂಡ ಕರ್ತನೆ ನೀನು ಆಶೀರ್ವದಿಸು ಕರ್ತನೆ. ಅವರು ಬರುವಾಗ ಕರ್ತನೆ ನಿನ್ನ ಪರಲೋಕದ ಮನ್ನವನ್ನೇ ಒತ್ತು ಬರುವ ಹಾಗೆ ಕರ್ತನೆ ಈಗಲೇ ನೀನು ಅವರಿಗೆ ಪ್ರೇರೇಪಿಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ಕರ್ತನೆ. ಆ ದಿನ ಕರ್ತನೆ ನಡೆಯುವಂತ ಉಜ್ಜೀವನ ಕೂಟದಲ್ಲಿ ಹಲವರಿಗೆ ಬಿಡುಗಡೆ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮವನ್ನು ಹರಿಯದ ಜನರಿಗೆ ನಿನ್ನ ನಾಮವನ್ನು ಹರಿತುಕೊಳ್ಳುವ ಹಾಗೆ ಆತ್ಮಿಕ ಕಣ್ಣುಗಳನ್ನು ನೀನು ತೆರೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ಕರ್ತನೆ. ಅಲ್ಲಿಗೆ ಬೇಕಾಗಿರುವಂತಹ ಎಲ್ಲ ಅವಶ್ಯಕತೆಗಳನ್ನು ನೀನು ಸಂಧಿಸು ಕರ್ತನೆ. ಅಂಬೇಡ್ಕರ್ ಬಂದ ಸುತ್ತ ನಿನ್ನ ಬೆಂಕಿ ಬೇಲಿಯನ್ನು ನೀನು ಹಾಕುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ಕರ್ತನೆ. ಅದೇ ರೀತಿ ಅಮೆರಿಕ ದೇಶವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತಾ ಇದ್ದೇನೆ ಕರ್ತನೆ. ನೀನು ಕೆಲವೇ ದಿನಗಳಲ್ಲಿ ಕರ್ತನೆ ಅಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುವುದು ಉಂಟು ಸ್ವಾಮಿ ಕರ್ತನೆ. ಒಬ್ಬರನ್ನು ತೆಗೆದು ಇನ್ನೊಬ್ಬರನ್ನು ಸ್ಥಾಪಿಸಲು ಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ಕರ್ತನೆ. ಆ ದೇಶ ಕರ್ತನೆ ನಿನ್ನ ಸ್ವಂತ ದೇಶವಾಗುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆ ದೇಶದ ಜನರಲ್ಲಿರುವಂತಹ ಎಲ್ಲ ಶಾಂತಿ ಸಮಾಧಾನವನ್ನು ಯಾರು ಕಸಿದುಕೊಳ್ಳದ ಹಾಗೆ ಕರ್ತನೆ ದೇವರೇ ಅಪ್ಪ ಅಲ್ಲಿ ಶಾಂತಿ ಸಮಾಧಾನವನ್ನು ಉಂಟು ಮಾಡುವಂತ ಒಬ್ಬ ಜನನಾಯಕನನ್ನು ನೀನು ಕರ್ತನೆ ಆ ದೇಶದ ಜನರಿಗೆ ಆರಿಸಿ ಕೊಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ಕರ್ತನೆ. ಅಪ್ಪ ಎಲ್ಲ ಕರ್ತನೆ ಪ್ರಾರ್ಥನೆಗಳನ್ನು ನೀನು ಆಶೀರ್ವದಿಸು, ಸದುತ್ತರವನ್ನು ದಯಪಾಲಿಸಿಕೊಟ್ಟು ನೀನು ತಾನೇ ನಡೆಸು ಯೇಸಪ್ಪ ಕರ್ತನೆ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ದಾವರ್ತಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಭು ಯೇಸುವೆ ನಿನ್ನ ನಾಮದಲ್ಲಿ ನಂಬಿಕೆಯಿಂದಲೇ ಪ್ರಾರ್ಥಿಸಿದ್ದೇನೆ ತಂದೆ. ಸಭೆಯಲ್ಲಿ ಮೊಣಕಾಲುಗಳ ಕರಗಳನ್ನೆತ್ತೋಣ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಆ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. ಇವತ್ತಿನ ದಿವಸ ಯಾರು ಬಂದಿರು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕರ್ತನವರನ್ನ ಕರ್ತರುವಾಗ ಕರ್ತನ ಸನ್ನಿಧಾನ ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಿ ಈ ಸಮಯದಲ್ಲಿ ಬಂದರೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರಲು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯದಲ್ಲಿ ಯಾರು ಬಂದಿರು ಅವರೆಲ್ಲರನ್ನು ಮುಟ್ಟು ಸ್ವಾಮಿ ಅವರು ನಿನ್ನ ಸನ್ನಿಧಿಯಲ್ಲಿ ಸೇರಿ ಬರುವಾಗ ನಿನ್ನ ಕಾರ್ಯ ಮಾಡು. ಅವರ ವಿರುದ್ಧವಾಗಿ ಹೋರಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನು ನಾಮದಲ್ಲಿ ವಂದಿಸಿ ನಿನ್ನ ಪರಿಶುದ್ಧ ರಕ್ತವನ್ನು ರಕ್ಷಿಸುತ್ತಾರೆ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವ ಉಳ್ಳ ತಂದೆ.